ಈ ಕಡೆ ಮಯೂರ್ ಮಲ್ಗೋಕೆ ಎಷ್ಟೇ ಪ್ರಯತ್ನ ಪಟ್ರೂ ನಿದ್ದೆ ಮಾತ್ರ ಹತ್ರ ಸುಳಿತಿರ್ಲಿಲ್ಲ. ಬೇಡ ಬೇಡ ಅಂದ್ರೂ ಅವನ್ ಕಣ್ಮುಂದೆ ಇಂಚರ ಜೊತೆ ಕಳೆದಿರೋ ರೊಮ್ಯಾಂಟಿಕ್ ಮೂಮೆಂಟ್ಸೇ ಬರ್ತಿತ್ತು. ಮಯೂರ್ ಇಂಚರ ಬಗ್ಗೆನೇ ಯೋಚಿಸ್ತಾ ಮಲ್ಗಿರ್ಬೇಕಾದ್ರೆ ದೀಪಿಕಾ ಅವನ್ ರೂಮ್ಗೆ ಟೀ ಕಪ್ ತಗೊಂಡು ಬಂದು, ಬೇಬಿ, ಈಗ ನಿನ್ ತಲೆನೋವು ಹೇಗಿದೆ ನೋಡು, ನಾನೇ ನನ್ ಕೈಯಾರೆ ಶುಂಠಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ, ಇದನ್ ಕುಡಿ, ತಲೆನೋವೆಲ್ಲ ಇಮಿಡಿಯೇಟ್ ಆಗಿ ಮಾಯ ಆಗ್ಬಿಡತ್ತೆ ಅಂತ ಹೇಳ್ತಾ ಅವನ್ ಫೋರ್ ಹೆಡ್ಗೆ ಕಿಸ್ ಮಾಡಿದ್ಲು. ಅದಕ್ಕೆ ಮಯೂರ್ ನಗೋತರ ಡ್ರಾಮಾ ಮಾಡಿ, ಈಗ ಪರವಾಗಿಲ್ಲ, ಥ್ಯಾಂಕ್ ಯು ಅಂತ ಹೇಳ್ದ. ಓಹ್ ಸೂಪರ್, ಇದನ್ ಕುಡಿ, ಇನ್ನು ಬೆಟರ್ ಫೀಲ್ ಆಗತ್ತೆ ಅಂತ ಹೇಳ್ತಾ ತನ್ನ ಕೈಯಲ್ಲಿರೋ ಟೀ ಕಪ್ ಅವನ್ ಕೈಗೆ ಕೊಟ್ಲು. ಬೇಬಿ, ನಾನು ಆಗ ನಿನ್ ಹತ್ರ ಏನೋ ಹೇಳ್ತಿದ್ದೆ, ನೆನ್ಪಿದ್ಯಾ ಅಂತ ಹೇಳ್ತಾ ಮತ್ತೆ ಮಯೂರ್ನ ತನ್ನ ಮಾತ್ನಲ್ಲಿ ಎಳ್ಕೊಳ್ಳೋ ಪ್ರಯತ್ನ ಮಾಡಿದ್ಲು. ಅವಳೇನ್ ಹೇಳ್ತಿದ್ದಾಳೆ ಅಂತ ಮಯೂರ್ಗೆ ಇಮಿಡಿಯೇಟ್ ಆಗಿ ಅರ್ಥ ಆದ್ರೂ ಅವನು ಬೇಕು ಅಂತಾನೆ ಏನೋ ರಿಯಾಕ್ಟ್ ಮಾಡದೆ ಸುಮ್ನಿದ್ದ. ದೀಪಿಕಾ ಮುಂದುವರಿಸಿ, ನಾನು ಪಪ್ಪ ಸೇರಿ ಒಂದ್ ಪ್ಲಾನ್ ಮಾಡಿದೀವಿ. ಅದ್ರ ಪ್ರಕಾರ ಅಕ್ಕನ್ನ ಫೈನಾನ್ಷಿಯಲಿ ವೀಕ್ ಮಾಡ್ಬೇಕು. ಆಲ್ರೆಡಿ ಮಾರ್ಕೆಟ್ನಲ್ಲಿ ಜಾಬ್ ಕ್ರೈಸಿಸ್ ಅಂತೂ ಕ್ರಿಯೇಟ್ ಮಾಡಿದೀವಿ. ಈಗ ಅವಳಿಗ್ ಸಿಕ್ಕಿರೋದು ಅಂತ ದೊಡ್ಡ ಜಾಬ್ ಏನಲ್ಲ, ಬರೋ ಸಂಬಳ ಅವಳ ಹೊಟ್ಟೆ ಬಟ್ಟೆಗೂ ಸಾಕಾಗಲ್ಲ ಅಂತ ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿ ಹೇಳಿದ್ಲು. ಅವನು ಅವಳ ಮಾತ್ ಕೇಳಿಸ್ಕೋತಾ ಇದ್ರು ಸ್ವಲ್ಪನೂ ಖುಷಿಯಾಗ್ಲಿಲ್ಲ. ತಾನು ದೀಪಿಕಾ ಜೊತೆಗಿರ್ಬೇಕು, ಅವಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಿದ್ರು ಇಂಚರ ವಿರುದ್ಧ ಹೋಗೋಕೆ ಅವನ್ ಮನಸ್ಸು ಒಪ್ಲಿಲ್ಲ. ದೀಪಿಕಾ ಮತ್ತೆ ಕಂಟಿನ್ಯೂ ಮಾಡಿ, ಇನ್ನೊಂದ್ ವಿಷಯ ಏನ್ ಗೊತ್ತಾ ಬೇಬಿ, ಅವಳು ಆ ಆರ್ಯನ್ ಅಡ್ಮಿಷನ್ SG ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಾಡಿದಾಳಂತೆ. ಈ ಸ್ಕೂಲ್ ಬೆಂಗಳೂರಲ್ಲಿ ಎಷ್ಟು ದೊಡ್ಡ ಸ್ಕೂಲ್ ಅಂತ ನಿನಗೂ ಗೊತ್ತಲ್ವಾ? ಅದ್ರ ಫೀಸ್ ಲಕ್ಷಗಟ್ಲೆ ಇರತ್ತೆ. ಅಲ್ಲ, ಅಕ್ಕನ್ ಧೈರ್ಯ ಮೆಚ್ಚಬೇಕಾಗಿರೋದೆ. ಕೈಯಲ್ಲಿ ಕಾಸಿಲ್ದೆ ಇದ್ರೂ ಮಗನ್ನ ಅಷ್ಟು ದೊಡ್ಡ ಸ್ಕೂಲಿಗೆ ಸೇರ್ಸಿದಾಳೆ. ಅದ್ ಹೇಗ ಅವ್ನ್ ಫೀಸ್ ಪೇ ಮಾಡ್ತಾಳೋ ಏನೋ. ಆದ್ರೆ ಇದ್ರಿಂದ ಅವಳಿಗೆ ಹೋಗ್ತಾ ಹೋಗ್ತಾ ತನ್ನ ಹತ್ರ ದುಡ್ಡಿಲ್ಲ, ಬೆಂಗಳೂರಲ್ಲಿ ಕಾಸಿಲ್ದೆ ಒಂದಿನಾನು ಬದುಕೋಕಾಗಲ್ಲ, ಮಗನ್ನಂತೂ ಓದ್ಸೋಕೆ ಆಗಲ್ಲ ಅಂತ ರಿಯಲೈಸ್ ಆಗತ್ತೆ. ತುಂಬಾ ದಿನ ಅವಳೊಬ್ಳೆ ಈ ಕಂಡೀಷನ್ ನಲ್ಲಿ ಸರ್ವೈವ್ ಮಾಡೋಕಾಗಲ್ಲ. ಸೊ ಅವಳಾಗೆ ಕರುಣಾಕರನ್ ಅವ್ರನ್ನ ಮದ್ವೆ ಆಗಕ್ಕೆ ಒಪ್ಕೋತಾಳೆ. ಅಕ್ಕ ಆರ್ಯನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಹಾಗಾಗಿ ನಾವು ಸಿಚುವೇಶನ್ನ ಇನ್ನೂ ಟಫ್ ಮಾಡ್ಬೇಕು, ಆಗ ನಮ್ ಕೆಲ್ಸ ಈಸಿ ಆಗತ್ತೆ ಅಂದ್ಲು. ಈಗ ಅವನ್ ಮನಸ್ನಲ್ಲಿ ಇಂಚರ ಲೈಫ್ ಸ್ಪಾಯ್ಲ್ ಮಾಡೋ ಬದಲು ಅವಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು. ಅವಳಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಮೊದಲು ಆರ್ಯನ್ ಸ್ಕೂಲ್ ಫೀಸ್ನ ಪೇ ಮಾಡ್ಬೇಕು. ಅಷ್ಟಾದ್ರೆ ಅವಳು ಸ್ವಲ್ಪ ರಿಲೀಫ್ ಆಗ್ತಾಳೆ. ಆದ್ರೆ ಇದನ್ನ ದೀಪಿಕಾಗ್ ಹೇಳ್ದೇನೆ ಮಾಡ್ಬೇಕು. ನಾನು ಈಗ್ಲೇ ಇಲ್ಲಿಂದ ಹೊರಡ್ಬೇಕು ಅನ್ಕೊಂಡು, ಎಕ್ಸ್ಕ್ಯೂಸ್ ಮೀ, ನನ್ಗೊಂದು ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕು ಅಂತ ಹೇಳಿ ಟೇಬಲ್ ಮೇಲಿರೋ ಫೋನ್ ಎತ್ಕೊಂಡು ರೂಮ್ನಿಂದ ಆಚೆ ಹೋದ. ಮಯೂರ್ ಇಮಿಡಿಯೇಟ್ ಆಗಿ SG ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಕಾಲ್ ಮಾಡಿ, ಹಲೋ, ನಿಮ್ ಸ್ಕೂಲ್ನಲ್ಲಿ ಯಾವ್ದಾದ್ರೂ ಆರ್ಯ ಅನ್ನೋ 5 ವರ್ಷದ ಮಗು ಅಡ್ಮಿಷನ್ ಆಗಿದ್ಯಾ ಅಂತ ಕೇಳ್ದ. ಅದಕ್ಕೆ ಅಟೆಂಡರ್, ಲೆಟ್ ಮೀ ಚೆಕ್ ಸರ್ ಅಂತ ಹೇಳಿ 5 ನಿಮಿಷ ಬಿಟ್ಟು, ಎಸ್ ಸರ್, ಇವತ್ತೇ ಫೈನಲೈಸ್ ಆಗಿದೆ ಅಂತ ಹೇಳ್ದ. ಆಗ ಮಯೂರ್ ಆಶ್ಚರ್ಯದಿಂದ, ಏನೋ ಫೈನಲೈಸ್ ಆಯ್ತಾ, ಅದು ಫೀಸ್ ಪೇ ಮಾಡ್ದೇನೆ ಅಂತ ಕೇಳ್ದ. ಅದಕ್ಕೆ ಅಟೆಂಡರ್, ಇಲ್ಲ ಸರ್, ಫೀ ಕಟ್ಟದೆ ಅಡ್ಮಿಷನ್ ಮಾಡೋಕ್ಕಾಗಲ್ಲ, ಅವ್ರು ದುಡ್ಡು ಕಟ್ಟಿದ ಮೇಲೇನೆ ಅಡ್ಮಿಷನ್ ಮಾಡಿರೋದು ಅಂದ. ಅವನ್ ಮಾತ್ ಕೇಳಿ ಮಯೂರ್ಗೆ ಕನ್ಫ್ಯೂಸ್ ಆಗಿ, ಫೀಸ್ ಯಾರು ಪೇ ಮಾಡಿದ್ರು ಅಂತ ಹೇಳ್ತೀರಾ ಕೇಳ್ದ. ಅದಕ್ಕೆ ಅಟೆಂಡರ್, ಸರ್, ಈ ಪೇಮೆಂಟ್ ಸಂಗಮ್ ಚಕ್ರವರ್ತಿ ಅವ್ರ ಅಕೌಂಟಿಂದ ಆಗಿದೆ ಅಂತ ಹೇಳ್ದ. ಸಂಗಮ್ ಹೆಸರು ಕೇಳ್ತಿದ್ದ ಹಾಗೆ ಮಯೂರ್ ಕಾಲ್ ಕಟ್ ಮಾಡ್ಬಿಟ್ಟ. ತನ್ಗಿಂತ ಮುಂಚೆ ಇಂಚರಾಗೆ ಹೆಲ್ಪ್ ಮಾಡೋಕೆ ಸಂಗಮ್ ಬರ್ತಾನೆ ಅಂತ ಅವನ್ ಅನ್ಕೊಂಡೇ ಇರ್ಲಿಲ್ಲ. ಮಯೂರ್ಗೆ ತನ್ನ ತಲೆಲಿ ಏನ್ ಓಡ್ತಿದೆ ಅಂತ ಅರ್ಥನೇ ಆಗ್ತಾ ಇರ್ಲಿಲ್ಲ. ಆದ್ರೂ ಇಂಚರಾಗೆ ತಾನೇನಾದ್ರೂ ಹೆಲ್ಪ್ ಮಾಡ್ಲೇಬೇಕು ಅನ್ನೋ ತುಡಿತ ಮಾತ್ರ ನಿಲ್ಲಿಲ್ಲ. ಇನ್ನೇನ್ ಮಾಡ್ಬೋದು ನಾನು? ಹಾ, ಅವಳಿಗೆ ಒಂದ್ ಒಳ್ಳೆ ಜಾಬ್ ಸಿಗೋ ತರ ಮಾಡಿದ್ರೆ ಅವಳ ಲೈಫ್ ಈಸಿ ಆಗತ್ತೆ ಅಂತ ಅನ್ಕೊಂಡ. ಅವತ್ತಿನ ದಿನ ಇಂಚರ ಮತ್ ಆರ್ಯಂಗೆ ತುಂಬಾ ಎಕ್ಸೈಟ್ಮೆಂಟ್ ಇಂದ ತುಂಬಿತ್ತು. ಅವಳು ಅವತ್ತು ಬೇಗ ಎದ್ದಿದ್ರಿಂದ ಮನೆ ಕೆಲ್ಸ ಎಲ್ಲ ಮುಗಿಸಿ ಮೇಲ್ ಚೆಕ್ ಮಾಡ್ತಾ ಕೂತಿದ್ಲು. ಮೇಲ್ ಓಪನ್ ಮಾಡ್ತಿದ್ದ ಹಾಗೆ ಅವಳಗ್ ಶಾಕ್ ಆಯ್ತು. ಯಾಕೆ ಅಂದ್ರೆ ಮುಂಚೆ ಯಾವ ಕಂಪನೀಸ್ ಅವಳನ್ನ ರಿಜೆಕ್ಟ್ ಮಾಡಿದ್ವೋ ಅದೇ ಕಂಪ್ನಿಯಿಂದ ಆಫರ್ ಲೆಟರ್ ಬಂದಿತ್ತು. ಅದನ್ನ ನೋಡಿ ಅವಳಿಗೆ ತನ್ನ ಕಣ್ಣನ್ನ ತಾನೇ ನಂಬೋಕಾಗ್ಲಿಲ್ಲ. ಟ್ಯಾಲೆಂಟ್ ಪ್ಲಸ್ ಮತ್ತೆ ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಎರಡೂ ಕಂಪ್ನಿಗಳು ಇಂಚರ ಸಿವಿನ ಮುಂಚೆ ರಿಜೆಕ್ಟ್ ಮಾಡಿದ್ವು. ಆಫರ್ ಲೆಟರ್ ನೋಡಿ ಇಂಚರ,
ಇದು ಹೇಗ್ ಸಾಧ್ಯ? ಇವರು ನನ್ನ ಇಂಟರ್ವ್ಯೂಗೂ ಕೂಡ ತಗೊಂಡಿಲ್ಲ, ಆದ್ರೆ ಸಡನ್ ಆಗಿ ಆಫರ್ ಲೆಟರ್ ಹೇಗ್ ಕಳ್ಸೋಕ್ ಸಾಧ್ಯ? ಈಗ ಆಫರ್ ಲೆಟರ್ ಬಂದಷ್ಟು ಕಂಪ್ನಿನೂ ಮೊದಲು ಅವಳ CV ರಿಜೆಕ್ಟ್ ಮಾಡಿರೋ ಕಂಪ್ನಿನೇ ಆಗಿತ್ತು. ಹಾಗಾಗಿ ಎಲ್ಲಾ ಕಂಪ್ನಿಯಿಂದಾನು ಅಟ್ ಎ ಟೈಮ್ ಆಫರ್ ಲೆಟರ್ ಬರೋದು ಕೋ ಇನ್ಸಿಡೆನ್ಸ್ ಖಂಡಿತ ಅಲ್ಲ ಅಂತ ಅವಳಿಗನ್ನಿಸ್ತು. ಇದ್ರ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡ್ತಾ ಹೋದಾಗೆ ಅವಳಿಗೆ ಅನುಮಾನ ಬಲವಾಗ್ತಾ ಹೋಯ್ತು. ತನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಅವಳು ಯಾವ್ದಾದ್ರೂ ಒಂದು ಕಂಪ್ನಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಆಫರ್ ಲೆಟರ್ ತನ್ನ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಕಾರಣಕ್ಕೆ ಬಂದಿರೋದಾ ಅಥವಾ ಇನ್ಯಾವ್ದಾದ್ರೂ ಕಾರಣಕ್ಕ ಅಂತ ತಿಳ್ಕೋಬೇಕು ಅನ್ಕೊಂಡ್ಲು. ಏನಾಗುತ್ತೋ ನೋಡೇ ಬಿಡೋಣ ಅನ್ಕೊಂಡು ಇಂಚರ ಟ್ಯಾಲೆಂಟ್ ಪ್ಲಸ್ ಕಂಪ್ನಿಗೆ ಕಾಲ್ ಮಾಡಿ, ಹಲೋ ಸರ್, ಇಂಚರ ಹಿಯರ್. ನನಗೆ ಈಗಷ್ಟೇ ನಿಮ್ ಕಂಪ್ನಿ ಕಡೆಯಿಂದ ಒಂದು ಆಫರ್ ಲೆಟರ್ ಬಂತು. ಆದ್ರೆ ಇದಕ್ಕೂ ಮುಂಚೆ ನೀವೇ ನನ್ನ CV ರಿಜೆಕ್ಟ್ ಮಾಡಿದ್ರಿ. ಸಡನ್ ಆಗಿ ಮತ್ ಹೀಗೆ ಸೆಲೆಕ್ಟ್ ಮಾಡಿದ್ರಿ, ಯಾಕೆ ಅಂತ ತಿಳ್ಕೋಬೋದಾ ಅಂತ ಕೇಳಿದ್ಲು. ಆಗ HR, ಮ್ಯಾಮ್, ಮಿಸ್ಟರ್ ಮಯೂರ್ ರಾವ್ ಅವರು ಖುದ್ದಾಗಿ ನಿಮ್ಮನ್ನ ರೆಫರ್ ಮಾಡಿದ್ದಾರೆ, ಅದಕ್ಕೆ ನಾವು ನಿಮ್ಮನ್ನ ಸೆಲೆಕ್ಟ್ ಮಾಡಿದೀವಿ ಅಂತ ಕ್ಲಿಯರ್ ಆಗಿ ಹೇಳ್ದ. ಅವ್ರ ಮಾತ್ ಕೇಳಿ ಇಂಚರ ಪೂರ್ತಿ ಬ್ಲಾಂಕ್ ಆಗೋದ್ಲು. ಆಮೇಲೆ ಸುಧಾರಿಸ್ಕೊಂಡು, ನೀವ್ ಹೇಳ್ತಾ ಇರೋದ್ ನಿಜಾನ? ಮಯೂರ್ ರಾವ್ ಅವರು ನನ್ನನ್ನ ರೆಫರ್ ಮಾಡಿದಾರಾ? ಆರ್ ಯು ಶ್ಯೂರ್ ಅಂತ ಕೇಳಿದ್ಲು. ಆಗ HR, ಎಸ್, ಅವರೇ ಮಾಡಿರೋದು. ಹೋಪ್ ಟು ರಿಸೀವ್ ಯುವರ್ ಆಕ್ಸೆಪ್ಟೆನ್ಸ್ ಸೂನ್ ಮ್ಯಾಮ್, ಥ್ಯಾಂಕ್ ಯು, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಅವನ್ ಮಾತ್ ಕೇಳಿ ಇಂಚರ ಎಷ್ಟು ಶಾಕ್ ಆಗಿದ್ಲು ಅಂದ್ರೆ ಫೋನ್ ಕಟ್ ಆಗಿದ್ರು ಇನ್ನು ಕಿವಿಗ್ ಹಿಡ್ಕೊಂಡೇ ಇದ್ಲು. ಮಯೂರ್ ನನ್ನನ್ ರೆಫರ್ ಮಾಡೋಕ್ ಹೇಗ್ ಸಾಧ್ಯ? ನನ್ ಮುಖ ಕಂಡ್ರೇನೆ ಅವನಿಗಾಗಲ್ಲ, ಯಾಕೆ ಹೀಗ್ ಮಾಡ್ದ? ನನ್ನಿಂದ ಏನ್ ಬೇಕು ಅವನಿಗೆ? ನನ್ನಿಂದ ಎಲ್ಲ ಕಿತ್ಕೊಂಡ್ಮೇಲೆ ಇನ್ನೇನ್ ಉಳ್ದಿದೆ ಕಿತ್ಕೊಳ್ಳೋಕೆ? ಈ ಕೆಲ್ಸ ಕೊಡ್ಸೋ ಥರ ಮಾಡಿ ನನ್ ಮೇಲೆ ದಯೆ ತೋರ್ಸೋ ಡ್ರಾಮಾ ಇರ್ಬೇಕು. ತನ್ನಷ್ಟಕ್ಕೆ ತಾನೇ ಇವನ್ನೆಲ್ಲ ಹೇಳ್ಕೊಂಡ್ಲು. ತಾನೇನೇನ್ ಮಾತಾಡ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಅವಳಿಗೆ ತನ್ನ ಮೈಂಡ್ ಕೆಲ್ಸ ಮಾಡೋದೇ ಸ್ಟಾಪ್ ಮಾಡಿರೋ ಥರ ಫೀಲ್ ಆಗ್ತಿತ್ತು. ಆಗ ಅವಳ ಮನಸ್ಸು, ಇಲ್ಲ, ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಈ ಆಫರ್ ಒಪ್ಕೊಳ್ಳಲ್ಲ. ಎಲ್ಲಾ ಕಂಪ್ನಿನೂ ನನ್ನನ್ನ ರಿಜೆಕ್ಟ್ ಮಾಡಿದಾಗ ನನ್ನ ಪೊಟೆನ್ಷಿಯಲ್ಗೆ ಬೆಲೆ ಕೊಟ್ಟು ನನಗೆ ಜಾಬ್ ಕೊಟ್ಟಿದ್ದು, ಹೊಸ ಭರವಸೆ ತುಂಬಿದ್ದು ದಿ ಆರ್ಟ್ ಎಂಟರ್ಟೈನ್ಮೆಂಟ್. ಅದರಲ್ಲಿ ಎಷ್ಟು ಗ್ರೋತ್ ಇದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಆ ಮಯೂರ್ ಹಾಕಿರೋ ಭಿಕ್ಷೆ ಬೇಡ ನನಗೆ. ನನ್ನ ಎಬಿಲಿಟಿಯಿಂದ, ಪೊಟೆನ್ಷಿಯಲಿಂದಾನೇ ನಾನು ಎಲ್ಲ ಪಡ್ಕೋತೀನಿ. ಅದಕ್ಕಾಗಿ ಅದೆಷ್ಟೇ ಸ್ಟ್ರಗಲ್ ಮಾಡ್ಬೇಕಾಗಿ ಬಂದ್ರೂ ಸರಿನೇ ಅಂತ ಡಿಸೈಡ್ ಮಾಡಿದ್ಲು. ಪಾಕೆಟ್ FM ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.